ಟ್ರಾನ್ಸ್ ವುಮನ್ ಅಂದ್ರೇನೆ ಏನು ಅನ್ನೋದು. ಟ್ರಾನ್ಸ್ ವುಮನ್ ಅಂತಂದರೆ ಬೈ ಬರ್ತ್ ನೀವು ಮೇಲ್ ಆಗಿ ಹುಟ್ಟಿರ್ತೀರಿ ನಾರ್ಮಲಿ. ಇವಾಗ ನನ್ನ ಐಡೆಂಟಿಟಿ ವುಮನ್ ಅಂತಾನೆ. ಸೊ ಹಂಗಂತೇಳಿ ನಾನು ಎಲ್ಲ ಕಡೆ ಹೋಗ್ಬಿಟ್ಟು ಐ ಆಮ್ ಎ ವುಮನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮಲ್ಲಿ ದುರಂತ ಏನು ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಸೈಕ್ಯಾಟ್ರಿ ಇಲ್ಲ. ಜೆಂಡರ್ ಡಿಸ್ಫೋರಿಯಾ ಎಂಥ ಒಂದು ಡೇಂಜರಸ್ ಇಶ್ಯೂ ಅಂದರೆ ಕಂಡೀಷನ್, ಅಂದರೆ ಮೆಡಿಕಲ್ ಕಂಡೀಷನ್. ಇಟ್ ಕ್ಯಾನ್ ಅಫೆಕ್ಟ್ ಯುವರ್ ಲಂಗ್ಸ್, ಲಿವರ್, ಹಾರ್ಟ್, ಯಾವ್ದು ಬೇಕಾದರೂ. ಹೆಂಗೆ ಅಂದರೆ ಮನೆಯಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ, ಹೊರಗಡೆಗೂ ಅಕ್ಸೆಪ್ಟೆನ್ಸ್ ಇಲ್ಲ. ಎಲ್ಲನೂ ನಮ್ಮ ದೇವರುಗಳೇ ಅರ್ಧ ಎಲ್ಲನೂ ಅದೇ ಥರ ಟ್ರಾನ್ಸ್ಜೆಂಡರ್ಸ್. ಇಲ್ಲಿ ಇಷ್ಟು ಕೊಡ್ತೀನಿ, ನನ್ನ ಹತ್ರ ಒಂದು ಪುಸ್ತಕನೇ ಬರ್ತಿದ್ದೀನಿ ನಾನು. ರಸ್ತೆಯಲ್ಲಿರೋರು ಒಂದು ಕ್ಯಾಸ್ಟು, ಒಂದು ರಿಲಿಜನ್ನು, ಅವರು ಟ್ರಾನ್ಸ್ ವುಮನ್ ಅಲ್ಲ. ಇನ್ನೊಂದು ತುಂಬ ದೊಡ್ಡ ದುರಂತ ಏನಂತಂದರೆ ಆ ಒಂದು ಸಮಾಜದಲ್ಲಿ ಇದು ಕೇಳಲಿಕ್ಕೆ ಬಹುಶಃ ಕೇಳದೇ ಇದ್ದರೆ ಒಳ್ಳೆಯದು ಅಂತ ಕಾಣುತ್ತೆ. ಸ್ವಲ್ಪ ದುರ್ಬಲ ಮನಸ್ಸಿನವರು ಒಬ್ಬರು ಸತ್ತೋಗ್ಬಿಟ್ಟ ಮೇಲೆ ಆ ಮುಖ ನೋಡಲ್ಲ. ನಾನು ವರ್ಲ್ಡ್ಗೆ ಅವೇರ್ನೆಸ್ ತೊಗೊಂಬರ್ಬೇಕು. ಇಂಥ ಕೆಳಗೆ ಬಿದ್ದಿರೋರಿಗೆ ನಮ್ಮ ಮೇಲೆ ಎತ್ತೋಣ ಅಂತ ನಾವು ಹೋದರೆ ಇವ್ರು ನೋಡಿದ್ರೆ ನಮಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಪ್ಲಸ್ ಅಂತ ಬರುತ್ತೆ. ಅದು ಇನ್ನೊಂದು 28 ಕ್ಯಾಟಗರಿಯಲ್ಲಿ ಐಡೆಂಟಿಫೈ ಮಾಡ್ಕೊತಾರೆ ಜನ. ಅದು ಬೇಡ, ಜನರಿಗೆ ಸುಸ್ತಾಗ್ಬಿಡ್ತಾರೆ ಕೇಳಿದ್ರೆ. ಅದು ಒಂದು ಅಮೇರಿಕಾದಲ್ಲಿರೋರು ಒಬ್ಬರು ಡ್ರ್ಯಾಗನ್ ಆಗಿದ್ದಾರೆ. ಸೊ ಡ್ರ್ಯಾಗನ್, ಲಿಟ್ರಲಿ ಎ ಡ್ರ್ಯಾಗನ್.